ನಜೀಬ್ ಸಹಕಾರಿ ಭಾಗದಲ್ಲಿ ನಾನ್ ಸಹಕಾರಿ ಭಾಗದಲ್ಲಿ ಸಲ್ಮಾನ್ ಅಧಿಕೃತವಾಗಿ ಪಂದ್ಯ ಆರಂಭವನ್ನು ಕಾಣ್ತದೆ. ಮುಖ್ಯ ವೇದಿಕೆಯಲ್ಲಿ ನಮ್ಮ ಒಂದು ಪಂದ್ಯಕೂಟಕ್ಕೆ ತಂಪು ಪಾನೀಯದ ನೀರಿನ ವ್ಯವಸ್ಥೆ, ಬಿಸ್ಲರಿ ಬಾಟಲ್ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕಿಂಗ್ ಫಿಶರ್ನ ಕಾರ್ಯಕರ್ತರೊಂದಿಗೆ ನಮ್ಮ ಮುಖ್ಯ ಪಂದ್ಯಕೂಟದ ರೋವಾರಿಗಳೆಲ್ಲರೂ ಕೂಡ ಒಂದು ಫೋಟೋ ಶೂಟ್ ಕಾರ್ಯಕ್ರಮದಲ್ಲಿದ್ದಾರೆ. ಈ ಪಂದ್ಯಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಅತಿಥಿ ಗಣ್ಯರಿಗೆ ಅಭಿನಂದನೆ, ಕೃತಜ್ಞತೆ ಸಮರ್ಪಿಸ್ತಾ ಇದ್ದಾವೆ. ಅನ್ಸಾರ್ ಮೊದಲ ಓವರ್ನಲ್ಲಿ ಅನ್ಸಾರ್ ಎಸೆದ ಮೊದಲ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಎಂಎಎಸ್ ವರ್ಸಸ್ ಐಎಸ್ಆರ್ ಟೈಟಾನ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ನಮ್ಮ ಚಿತ್ರದುರ್ಗ ಪರಿಸರದ ಬಹಳಷ್ಟು ಮಂದಿ ಶ್ರೀಮಂತಿಕೆಯ ಕ್ರೀಡಾಪಟುಗಳು ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿ ನಿನ್ನೆಯಿಂದಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಅತ್ಯಂತ ಶಾಂತ ರೀತಿಯಲ್ಲಿ ವೀಕ್ಷಣೆ ಮಾಡಿ ಯಶಸ್ವಿಗೊಳಿಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ಹಂತದಲ್ಲಿ ನಾವು ಅಭಿನಂದನೆ, ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. ಅಲ್ಲಿ ದಾಂಡಿಗರು ಪಿಚ್ ಮೇಲ್ಭಾಗದಲ್ಲಿ ಓಡಾಟವನ್ನು ಮಾಡಬಾರ್ದು, ಗಮನಿಸಿಕೊಳ್ಳಿ. ಮತ್ತೆ ಸಲ್ಮಾನ್ ಬೆರೋಸಿನ ಹೊಡೆತ ತನ್ನ ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾನಕ್ಕೆ ಅಂಚಿನಲ್ಲಿ ಸಾಕ್ತಾ ಇದೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು, 4 ಓಟವನ್ನು ಅಟ್ಟಾಯಿಸ್ತಾ ಇದ್ರು. 4ರ ಬದಲಿ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 2 ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತನ್ನ ಮೊತ್ತ 3ಕ್ಕೆ ತಲುಪ್ತಾ ಇದೆ. 3 runs ವಿದೌಟ್ ಲಾಸ್ ಐಎಸ್ಆರ್ ಟೈಟಾನ್ಸ್. ಮತ್ತೆ ಅನ್ಸಾರ್ ಈ ಬಾರಿ ಅತ್ಯಂತ ಚೆಂಡು ತನ್ನ ಮೂಲಕ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ರಕ್ಕೆಯನ್ನು ಕ್ರಮಿಸ್ತಾ ಇದೆ. 6 ಷಟ್ಕದ ಪೂರೈಕೆ ಆಗ್ತಾ ಇದೆ. ಸಲ್ಮಾನ್ ದಾಂಡುವಿನ ಮುಖಾಂತರವಾಗಿ ಸುಮ್ಮಿದ ಸ್ವಲ್ಪ ಮಟ್ಟಿಗೆ ಆಕ್ರಮಣಕಾರಿ ಆಟಗಳ ಸೂಚನೆಗಳು, ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಎಂಎಎಸ್ ಆಟಗಾರರು ಜಾಗರೂಕತೆಯಾಗಿ ಎಸ್ಗಾರಿಕೆಯನ್ನು ಮಾಡಬೇಕಾಗಿದೆ. ಮತಾನ್ಸಾರ್ ಕೆಟಿಎಂ ಅನ್ನು ಬಳಸಿಕೊಳ್ತಾ ಇದ್ದಾರೆ. ವೈಟ್ ಬಾಲ್ ಸೂಚನೆಗಳು, ಅಕ್ರಮ ಎಸೆತ, ಒಂದು ಹೆಚ್ಚುವರಿ ಉಚಿತ ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಮೊದಲ ದಶಕದ ಪೂರೈಕೆ ಆಗ್ತಾ ಇದೆ. 10ಕ್ಕೆ ತಲುಪ್ತಾ ಇದೆ. 10 runs. ತನ್ನ ಮೊತ್ತ 10 ವಿದೌಟ್ ಲಾಸ್. ಮತ್ತೆ ಅನ್ಸಾರ್ 5ನೇ ಬಾರಿ. ಸುಂದರತೆ ಚೆಂಡು, ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ 2 ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಎಂಎಎಸ್ ವಿನ್ ದ ಟಾಸ್ ಅಂಡ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ನಿರ್ಣಯದ ಮೇರೆಗೆ ಮೊದಲ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಅನ್ಸಾರ್ ಅವರನ್ನು ಪರಿಚಯಿಸ್ತಾ ಇದ್ದಾರೆ. ನಿಟ್ಟಲ್ಲಿ ಅನ್ಸಾರ್ ಕೂಡ ಬಹಳ ಉತ್ತಮ ರೀತಿಯ ಎಸ್ಗಾರಿಕೆ ಮಾಡ್ತಾರೆ. ಒಂದು 6 ಅನ್ನು ನೀಡಿದ್ರು ಕೂಡ ಬಳಿಕ ಡಾಟ್ ಬಾಲ್ ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹೋದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ, ಔಟ್ರೈಡ್ಸ್ ಆಗ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಡೈವಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮಿಡ್ ಆಫ್ ಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಡೈವಿಂಗ್ ಮಾದರಿ ಒಂದು ಕ್ಯಾಚ್ ಅನ್ನು ಟೂರ್ನಮೆಂಟಿನ ಬೆಸ್ಟ್ ಕ್ಯಾಚರ್ ಪಡ್ಕೊಳ್ತಾ ಇದ್ದಾರೆ. ತ್ಯಾಗರಾಜ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ.
ಶ್ರೇಯಸ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡ ಮೊತ್ತ 10 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಮುಖ ಒಂದು ಹುದ್ದರಿಯನ್ನು ಕಳ್ಕೊಳ್ತಾ ಇದ್ದ ಸಲ್ಮಾನ್ ಅನ್ನುವಂಥ ರೂಪದಲ್ಲಿ. ಹಿಂದೆ ತ್ಯಾಗರಾಜ್ ಬಹಳಷ್ಟು ಉತ್ತಮ ಬರ್ತಿದ್ದು ಡೈವಿಂಗ್ ಕ್ಯಾಚ್ ಅನ್ನು ಮಿಡ್ ಆಫ್ ವಿಭಾಗದಲ್ಲಿ ಪಡ್ಕೊಂಡ್ರು. ಟೂರ್ನಮೆಂಟಿನ ಅತ್ಯುತ್ತಮ ಬೆಸ್ಟ್ ಕ್ಯಾಚರ್ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಮತ್ತೆ ತ್ಯಾಗರಾಜ್ ಕೂಟದ ಮೊದಲ ಮತ್ತು ತಂಡದ 2ನೇ ಓವರ್ ಎಸೆಗಾರಿಕೆ ಭಾಗದಲ್ಲಿ. ನಜೀಬ್ ಸ್ಟ್ರೈಕರ್ ಭಾಗದಲ್ಲಿ ಲೆಫ್ಟಿ ದಾಂಡಿಗ ಬಹುಶಃ ಗಾಳಿಯ ಪರಿಪೂರ್ಣ ಲಾಭವನ್ನು ಪಡೆಯುವಂತಹ ಹೊಡೆತವನ್ನು ಡೀಪ್ ಮಿಡ್ ವಿಕೆಟ್ ಸ್ಕ್ವೇರ್ ಲಾಗಿ ಲಾಂಗ್ ಆನ್ ವಿಭಾಗದಲ್ಲಿ ದಾಖಲಿಸಿದರೆ 6 ಬೌಂಡರಿ ಖಂಡಿತವಾಗಲೂ ದಾಖಲಾತಿಯನ್ನು ಪಡಬಹುದು. ಪರ್ಫೆಕ್ಟ್ ಹೊಡೆತವನ್ನು ಕಾಣಬೇಕಾಗಿದೆ. ತ್ಯಾಗೋ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಮಾರಕ್ಕೆ ಕ್ರಮಿಸ್ತಾ ಇದೆ. 6 ಬರೆ ಈ 6 ಮುಖಾಂತರವಾಗಿ ತಂಡ ಮೊತ್ತ 16ಕ್ಕೆ ತಲುಪ್ತಾ ಇದೆ. 16 ಫಾರ್ ಲಾಸ್ ಆಫ್ 1 ವಿಕೆಟ್ಸ್ ಐಎಸ್ಎಸ್ ಟೈಟಾನ್ಸ್. ಪೂರ್ಣಾಂತರವಾಗಿ ಬಿದ್ದಿರತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ವೀಪ್ ಶಾಟ್ ಅನ್ನು ದಾಖಲಿಸಿದ್ರು. ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. ಚುರುಕಿನ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 2 ಓಟದ ಸೇರ್ಪಡೆ ಆಗ್ತಾ ಇದೆ. ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. 4 ಓಟವನ್ನು ಅಟ್ಟಾಯಿಸಿದ್ರು. 4ರ ಬದಲಿ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 19 ರನ್ಸ್. ಈ ಪಂದ್ಯಕೂಟಕ್ಕೆ ಈ ಬಾರಿ ಎಸೆದ ಚೆಂಡು ಸ್ಲೋವರ್ ಡೆಲಿವರಿ ಕಟರ್ ಮಾತ್ರ ಒಂದು ಎಸೆತ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತಾ ಇದೆ. ತೀರಾ ಸ್ಲೋವರ್ ಆಗಿ ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳನ್ನು ಮಾಡಿಕೊಟ್ಟು ತನ್ನ ಮೂಲಕ 20ಕ್ಕೆ ತಲುಪ್ತಾ ಇದೆ. 20 ರನ್ಸ್. ಈ ಪಂದ್ಯಕೂಟಕ್ಕೆ ಸಾಕಷ್ಟು ಉತ್ತಮ ರೀತಿಯಾಗಿ ನಮ್ಮೊಂದಿಗೆ ಧ್ವನಿವರ್ಧಕದ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಪ್ರೀತಿ ಸೌಂಡ್ಸ್ ಮಾಲೀಕರಾಗಿರ್ತಕ್ಕಂಥ ಶಿವರಾಜ್ರವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಸಾಕಷ್ಟು ಉತ್ತಮ ರೀತಿಯಾಗಿ ಡಿಜೆ ಆಪರೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಜಯರಾಮ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಇರುವವರಿಗೆ ಕೂಡ ಅಭಿನಂದನೆ, ಕೃತಜ್ಞತೆಗಳು. ಇತ್ತ ತ್ಯಾಗೋ GM ಎಂಡನ್ನು ಬಳಸ್ಕೊಳ್ತಾ ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಪಡೆಯುವಂತ ಅವಕಾಶಗಳು. ಸುಲಭದ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಬಹುಶಃ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರೆ ಕೂಡ ರನ್ಔಟ್ ಮುಖಾಂತರವಾಗಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅದರಷ್ಟು ಆಟದಲ್ಲಿ ಕ್ಯಾಚ್ ಪಡ್ಕೊಳ್ಳುವ ಹಂತದಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಇವಾಗ ರನ್ಔಟ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ.
ಹೊತ್ತರಿಯನ್ನು ಪಡ್ಕೊಳ್ಳುವಂತ ಎಸೆತಗಳನ್ನು ಎಸೆತಾ ಇದ್ದಾರೆ. ಬಿರುಸಿನ ಆಟಗಾರರು ಪೆವಿಲಿಯನ್ ಆದಿ ಪಂದ್ಯದ ವೀಕ್ಷಣೆಗೆ ಮರಳುತ್ತಾ ಇದ್ದಾರೆ. ಶ್ರೇಯಸ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಫೈರೋಸ್. ಬಹಳಷ್ಟು ಉತ್ತಮ ನೋಡುತ್ತೆ. ಔಟ್ ರಾಡ್ಸ್ ಆಗ್ತಾ ಇದೆ. ಶಾರ್ಟ್ ಟೌರ್ನಮೆಂಟ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದು ನೋಟದ ಪೂರೈಕೆಯನ್ನು ಮಾಡಿದ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ಪತನಗೊಂಡ ಹೊದ್ದಾರಿಗಳ ಸಂಖ್ಯೆ ಕೂಡ 2. ತಂಡದ ಒಟ್ಟು ಮೊತ್ತ 21 ಓಟಗಳು. 21 ರನ್ಸ್ ಫಾರ್ ಲಾಸ್ ಆಫ್ 2 ವಿಕೆಟ್. ISR ಟೈಟಾನ್ ಸ್ವಲ್ಪ ಮಟ್ಟಿಗೆ ಸೋಚನೆಗೆ ಒಳಗಾಗ್ತಾ ಇದೆ. 2 ಓವರ್ ಮುಕ್ತಾಯವನ್ನು ಕಂಡರೂ ಕೂಡ ಉತ್ತಮ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ. ಆದರೂ ಕೂಡ ತಂಡದ ಪ್ರಮುಖ ಆರಂಭಿಕ ಸರದಿಯ 2 ಹೊದ್ದಾರಿಯನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಇವಾಗ ಆಘಾತಕ್ಕೆ ಒಳಗಾಗ್ತಾ ಇದೆ. ತಂಡ ಮೊತ್ತ 22 ಓಟಗಳು. ಸರಳಿ ಪದೇ ಪದೇ ಗುಂಪು ಕೂಡಬೇಡಿ ದಯವಿಟ್ಟು. ಹೊಸ ಬೌಲರ್ ಗೌಸ್ ಎಸ್ಸಿಗಾರಿಕೆ ಭಾಗದಲ್ಲಿ ಮೊಹಮ್ಮದ್ ಗೌಸ್ ಈ ಹಂತದಲ್ಲಿ 2 ಆಘಾತವನ್ನು ಕಂಡಿರ್ತಕ್ಕಂಥ ISR ಟೈಟಾನ್ಸ್ ಆಟಗಾರರು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಪರ್ಫೆಕ್ಟ್ ಹೊಡೆತಗಳು, ಕನೆಕ್ಟ್ ಹೊಡೆತಗಳನ್ನು ದಾಖಲಿಸಬೇಕಾಗಿದೆ. ಈ ಓವರ್ ಮುಕ್ತಾಯ ನಡೀತಾ ಇದ್ದ ಹಾಗೆ ಅಥವಾ ಈ ಸೆಷನ್ ಮುಕ್ತಾಯ ನಡೀತಾ ಇದ್ದ ಹಾಗೆ ಸಂಘಟಕರು ಗಮನಿಸಿಕೊಳ್ಳಿ. ಅಲ್ಲಿ ಕ್ರೀಸ್ ಲೈನ್ ಅಳಿಸಿ ಹೋಗಿದೆ. ದಯವಿಟ್ಟು ಅದನ್ನು ಸಿದ್ಧಗೊಳಿಸಬೇಕು. ಸುಣ್ಣದ ರೇಖೆಯನ್ನು ಹಾಕಬೇಕು. ದಯವಿಟ್ಟು ಸಂಘಟಕರು ಸಿದ್ಧತೆಯಲ್ಲಿ ಇರಬೇಕು. ಕನ್ವೀನಿಯರ್ಸ್ ಅಲರ್ಟ್ ಆಗಿರಿ. ಎಸ್ತುವಾರಿಕೆ ಮುಂದುವರಿಕೆಯಲ್ಲಿ ಕಾಣಲಿ ಅನ್ನೋದಕ್ಕೆ ಕೇಳಿಕೊಳ್ತೇವೆ. ಈಗಾಗಲೇ ಕೇವಲ 2 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 22 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. 2 ಹೊದ್ದರೆಯನ್ನು ಕಳ್ಕೊಳ್ತಾ ಇದೆ ISR ಟೈಟಾನ್ಸ್. ಪಂದ್ಯವನ್ನು ಆರಂಭಿಸಿ ಸರ್. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ಸ್ವಿಚ್ ಹಿಟ್ ಅನ್ನು ದಾಖಲಿಸಿದ್ರು. ಸೀಮಾರಕ್ಕೆ ಕ್ರಮಿಸ್ತಾ ಇದೆ ಸಿಕ್ಸರ್. ಡೀಪ್ ಪಾಯಿಂಟ್ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. ಷಟ್ಕದ ಪೂರೈಕೆ. ಸುಂದರತೆ ಚೆಂಡು ಸ್ಲೋವರ್ ಆಗಿ ಬೀಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 29ಕ್ಕೆ ತಲುಪ್ತಾ ಇದೆ. ISR ಟೈಟಾನ್ಸ್ಗಳ ಪರವಾಗಿ 3 ಸಿಕ್ಸರ್ಗಳು ಇದುವರೆಗೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಹಿಂದೆ ಶ್ರೇಯಸ್ ಬಹಳಷ್ಟು ಉತ್ತಮ ಸ್ವಿಚ್ ಹಿಟ್ ಮುಖಾಂತರವಾಗಿ ಡೀಪ್ ಪಾಯಿಂಟ್ ಭಾಗದಲ್ಲಿ ಸಿಕ್ಸರ್ನ ದಾಖಲಿಸಿದ್ರು. ಗೌಸ್ ಎಸೆದ ಚೆಂಡು ಔಟ್ ಸೈಡ್ ದ ಆಫ್ ಸ್ಟಂಪ್ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು ಅಕ್ರಮ ಎಸೆತ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. 3ನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಟೈಟಾನ್ಸ್. 30ಕ್ಕೆ ತಲುಪ್ತಾ ಇದೆ. ಹೋದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟದ ಪೂರೈಕೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತನ್ನ ಮೊತ್ತ 31ಕ್ಕೆ ತಲುಪ್ತಾ ಇದೆ. ಈ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕರಿಸಿದಂತೆ ನಮ್ಮ KTM ಯಶಸ್ವಿನಿ ಬೈಕ್ಸ್ ಎಂಡನ್ನ ಬಳಸ್ಕೊಳ್ತಾ ಇದ್ದಾರೆ. ಪ್ರಾಯೋಜಕತ್ವದ ಒಂದು ಎಂಡನ್ನ ಬಳಸ್ಕೊಳ್ತಾ ಇದ್ದಾರೆ ಗೌಸ್ರವರು. ಪುಣಾತ್ರವಾಗಿ ಬೀಳ್ತಾ ಇದೆ. ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಇವರೇ 2ನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಶ್ರೇಯಸ್.
ತೊಡಮೊತ್ತ 36 ಓಟಗಳು. ಮೂರನೇ ಓವರ್ ಚಾಲ್ತಿಯಲ್ಲಿದೆ. ತೊಡಮೊತ್ತ 36 ಓಟಗಳು. ಶ್ರೇಯಸ್ ರವರ 2ನೇ ಸಿಕ್ಸರ್ ಸೇರ್ಪಡೆಯಾಗ್ತಾ ಇದೆ. ಇತಗಾವ್ ಸಸ್ಗಾರಿಕೆಯಲ್ಲಿ KTM ಎಂಡನ್ನು ಬಳಸಿಕೊಳ್ತಾ ಇದ್ದಾರೆ. ಬೆರೋಸಿನ ಹೊಡೆತ ಕೆಳಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಲಾಂಗ್ ಆಫ್ ಸಿ ಮಾರ ಕ್ಯಾಚಿನಲ್ಲಿ ಸೀಮಾರ ಕ್ಯಾಚಿನಲ್ಲಿ ಸಾಕ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. 4 ಓಟಗಳ ಹೆಚ್ಚುವರಿ. 4ನೇ ದಶಕದ ಪೂರೈಕೆ ಆಗ್ತಾ ಇದೆ. 40 ರನ್ಸ್. ಮತ್ತೆ ಗೌಸ್ ಸಾಕಷ್ಟು ಉತ್ತಮ ರೀತಿಯ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಕಾಣ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಮಾಡ್ಕೊಳ್ಳುವಂತ ಅವಕಾಶಗಳು. ಶ್ರೇಯಸ್ ರವರ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಬಿರುಸಿನ ಆಟವನ್ನು ಆಡಿದ್ರು ಕೂಡ ಈ ಹಂತದಲ್ಲಿ ಕೂಡ ಹೊತ್ತರನ್ನು ಕಳ್ಕೊಳ್ತಾ ಇದೆ. 40 ರನ್ಸ್ ಫಾಲ್ ಆಫ್ 3 ವಿಕೆಟ್. ಈ ಪಂದ್ಯಾಕೂಟಕ್ಕೆ ಈ ಪಂದ್ಯದ తర్వాత ಮುಂದಿನ ಪಂದ್ಯಕ್ಕಾಗಿ ಚಿನ್ಮೂಲಾದ್ರಿ ಚೀತಾರ್ಸ್ ಆಟಗಾರರು ಮತ್ತು ಸುವರ್ಣ ಸ್ಪಾರ್ಟನ್ಸ್ ಆಟಗಾರರು ದಯವಿಟ್ಟು ಸಿದ್ಧತೆಯಲ್ಲಿರಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಮೊದಲ ಸೆಷನ್ ಮುಕ್ತಾಯದ ಬಳಿಕ ದಯವಿಟ್ಟು ಶೀಘ್ರಗತಿಯಲ್ಲಿ ಮುಖ್ಯ ವೇದಿಕೆ ಮುಂಬಾಯಿಕೆ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಚಿನ್ಮೂಲಾದ್ರಿ ಚೀತಾರ್ಸ್ ವರ್ಸಸ್ ಸುವರ್ಣ ಸ್ಪಾರ್ಟನ್ಸ್ ಆಟಗಾರರು ದಯವಿಟ್ಟು ಈ ಪಂದ್ಯದ ತರುವಾಯ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದೇವೆ. ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಾಕೂಟ ಶ್ರೀಯುತ KGT ಗುರುಮೂರ್ತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸಾಗ್ತಾ ಇದೆ. ಶ್ರೀ ಮಲ್ಲಿಕಾರ್ಜುನ್ SBL ರವರ ಕಾರ್ಯದರ್ಶಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ಪಂದ್ಯವನ್ನು ಆರಂಭಿಸಿಕೊಳ್ಬೇಕು ಸರ್. ದಯವಿಟ್ಟು MAS ಆಟಗಾರರು ದಯವಿಟ್ಟು ಕ್ಷೇತ್ರ ರಕ್ಷಣೆ ಬರಬೇಕು. ಈಗಾಗಲೇ ನೀಡಿರ್ತಕ್ಕಂಥ ಸಮಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಕೇವಲ ತಾವು 3 ಓವರ್ಗಳನ್ನು ಮಾಡಿದ್ದೀರಾ. ಇನ್ನು ಕೂಡ 3 ಓವರ್ಗಳ ಬಾಕಿ ಇದೆ. ನೀಡಿರ್ತಕ್ಕಂಥ ಸಮಯಕ್ಕೆ ಸರಿಯಾಗಿ ತಮ್ಮ ಓವರನ್ನು ಮುಕ್ತಾಯ ಮಾಡಿಕೊಡ್ಬೇಕು. ತಮ್ಮ ಇನ್ನಿಂಗ್ಸನ್ನು ಮುಕ್ತಾಯ ಮಾಡಿಕೊಡ್ಬೇಕು. ನಮ್ಮೊಂದಿಗೆ ಸಹಕರಿಸಬೇಕು. ಹೊಸ ಬೌಲರ್ ಮತ್ತೆ ತ್ಯಾಗೂರನ್ನ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಕ್ತಾಯ ಕಂಡ 18 ಎಸೆತಗಳು. 41 41 ಫಾಲ್ ಆಫ್ 3 ವಿಕೆಟ್. ಹೊಸ ಬ್ಯಾಟ್ಸ್ಮನ್ ಮಂಜುನಾಥ್ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. MAS ಆಟಗಾರರು ಗಮನಿಸಿಕೊಳ್ಬೇಕು. ನಾಯಕರು ಮತ್ತು ಫ್ರಾಂಚೈಸಿ ಓನರ್ಸ್ ಆಟಗಾರರು ಗಮನಿಸಿಕೊಳ್ಬೇಕು ಸರ್. ಪದೇ ಪದೇ ಸೂಚನೆಯನ್ನು ಕೊಡುವ ಹಾಗೆ ಮಾಡಿಕೊಡಬೇಡಿ. ಮೊದಲಾಗಿ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. 25 ನಿಮಿಷಗಳಲ್ಲಿ ತಮ್ಮ 6 ಓವರ್ ಎಸೆಗಾರಿಕೆಯನ್ನು ಮುಕ್ತಾಯ ಮಾಡಿಕೊಡಬೇಕು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ ಅನ್ನೋದಾಗಿ ಮತ್ತೆ ಮತ್ತೆ ನಾವು ಕೇಳಿಕೊಳ್ತಾ ಇದ್ದೇವೆ. ಇನ್ನೊಮ್ಮೆ ಸೂಚನೆಯನ್ನು ಕೊಡುವ ಹಾಗೆ ದಯವಿಟ್ಟು ಮಾಡಿಕೊಡ್ಬೇಡಿ ಸರ್ ಪ್ಲೀಸ್. ಸುಂದರತೆಯ ಚೆಂಡು, ತ್ಯಾಗು ಎಸೆದ ಚೆಂಡು, ಯಾರ್ಕರ್ ಮಾಡುವಂತ ಪ್ರಯತ್ನ, ಬ್ಲಾಕ್ ಹೋಲ್ ಮಾಡುವಂತ ಪ್ರಯತ್ನಗಳು, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಫಿರೋಜ್ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. 41ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ.
ಈ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಬಹಳ ಉತ್ತಮ ರೀತಿಯಾಗಿ ಸಹಕರಿಸಿದಂತೆ ನಮ್ಮ ಸಾಕಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ನೇರ ಪ್ರಸಾರದ ವೀಕ್ಷಣೆಯಲ್ಲಿ ಕೂಡ ಬಹಳಷ್ಟು ಮಂದಿ ಇದ್ದಾರೆ. ಎಲ್ಲರೂ ಕೂಡ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ತ್ಯಾಗು ಎಸೆದ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತ ಪ್ರಯತ್ನ ಕೈಕೊಡ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿದ್ದಾರೆ ಫೈರೋಸ್. ನಡುವೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ತ್ಯಾಗರಾಜ್ ಈ ಬಾರಿ ಎಸೆದ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಒಟ್ಟೊಳ್ಳೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ತ್ಯಾಗು ಎಸ್ಗಾರಿಕೆ ಭಾಗದಲ್ಲಿ ಜಿಎಂ ಎಂಡನ್ನು ಬಳಸಿಕೊಂಡು ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ನಡೀತಾ ಇದೆ. ಈ ಬಾರಿ ಎಸೆದ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತ. ತ್ಯಾಗು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇತ್ತ ಫೈರೋಜ್ ರವರಿಗೆ ಸಹ ಆಟಗಾರ ಮಂಜುನಾಥ್ ರವರು ಕೆಲವೊಂದು ತಂತ್ರ ಪ್ರತಿತಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ಕೆಲವೊಂದು ಟಿಪ್ಸ್ಗಳನ್ನು ಕೆಲವೊಂದು ಸಲಹೆಗಳನ್ನು ನೀಡ್ತಾ ಇದ್ದಾರೆ ಫೈರೋಜ್ ರವರಿಗೆ. ISR ಟೈಟಾನ್ಸ್ MAS ಆಟಗಾರ ವಿರುದ್ಧವಾಗಿ ಜಯವನ್ನು ದಾಖಲಿಸಬೇಕಾದ್ರೆ ಹೆಚ್ಚು ಕಮ್ಮಿ 6 ಓವರ್ಗಳ ಪಂದ್ಯದಲ್ಲಿ 50+ ಓಟವನ್ನು ದಾಖಲಿಸಲೇಬೇಕು. ಜೊತೆಗೆ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಮತ್ತು ಕ್ಷೇತ್ರ ರಕ್ಷಣೆಯನ್ನು ಮಾಡಬೇಕಾಗ್ತದೆ. ತ್ಯಾಗು ಎಸೆದ ಚೆಂಡು ಔಟ್ರೈಡ್ ಆಗ್ತದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರೆ ಹುತರಿ ಅಗತ್ಯವನ್ನು ಕಾಣ್ತಾ ಇದೆ. ಫೈರೋಜ್ ಕೋಟು ಪಲ್ಯ 4ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ISR ಟೈಟಾನ್ಸ್. ಈ ಪಂದ್ಯದಲ್ಲಿ ನಮ್ಮೊಂದಿಗೆ 12 ತಂಡಗಳು ಭಾಗವಹಿಸ್ತಾ ಇದೆ. ಆ ಪೈಕಿ ಮಹಾಕಾಲ ಜಾಗುವಾರ್ಸ್ ರಘುಜೀರವರ ಮಾಲೀಕತ್ವದ ತಂಡ. ಹಲೋ ರಘುಜೀರವರ ಮಾಲೀಕತ್ವದ ತಂಡ. ಅದೇ ರೀತಿ ಚಿನ್ಮುಲಾದ್ ಚೀತಾಸ್ ಡಾಕ್ಟರ್ ಅಭಯ್ ಪ್ರಕಾಶ್ ರವರ ಮಾಲೀಕತ್ವದ ಒಂದು ತಂಡ. ರೆಡ್ ಬ್ಯಾಕ್ಸ್ ಇರ್ಫಾನ್ ರವರ ಮಾಲೀಕತ್ವದ ತಂಡ. ಜೊತೆಗೆ ಶಂಕರ್ ಮೂರ್ತಿರವರ ಮಾಲೀಕತ್ವದ ಸುವರ್ಣ ಸ್ಪಾಟಾನ್ಸ್ ತಂಡ ಕೂಡ ಒಂದು ಪಂದ್ಯದಲ್ಲಿ ಭಾಗವಹಿಸ್ತಾ ಇದೆ. ಶ್ರೀ ಕ್ರಿಕೆಟರ್ಸ್ ರಂಜಿತ್ ಬಾಲಿರವರ ಮಾಲೀಕತ್ವದ ತಂಡ. ವಸೀಂ ರವರ ಮಾಲೀಕತ್ವದ ಒಂದು ತಂಡ ಫತೈ ಟೈಗರ್ಸ್. ಶಿವರಾಜ್ ರವರ ಮಾಲೀಕತ್ವದ ತಂಡ ಬಜರಂಗಿ ಕ್ರಿಕೆಟರ್ಸ್. ಕದಂಬ ಗ್ಲಾಡಿಯೇಟರ್ಸ್ ಟಗೋರು ಶಿವರವರ ಮಾಲೀಕತ್ವದ ತಂಡ. ಫಾರೂಕ್ ಅಬ್ದುಲ್ಲಾ ರವರ ಮಾಲೀಕತ್ವದ ತಂಡ MAS 11. ISR ಟೈಟಾನ್ಸ್ ಇಸ್ರಾರ್ ರವರ ಮಾಲೀಕತ್ವದ ತಂಡ. ಚೇತನ್ ಚಾಣಕ್ಯರವರ ಮದಕರಿ ಸೂಪರ್ ಕಿಂಗ್ಸ್. ರಫೀವುಲ್ಲರವರ ಮಾಲೀಕತ್ವದ ಒಂದು ತಂಡ ಅಮೀರ್ ಚಾಲೆಂಜರ್ಸ್. ಈ ರೀತಿಯಾಗಿ 12 ತಂಡ ಒಂದು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. 12 ಮಂದಿ ಮಾಲೀಕರು ಒಂದು ಪಂದ್ಯಾಟಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಈ ಪಂದ್ಯಾಟಕ್ಕೆ ಸಹಕರಿಸಿದಂಥ ನಮ್ಮೆಲ್ಲ ಚಿತ್ರದುರ್ಗದ ಆಟಗಾರರಿಗೆ ಹಾಗೂ ಮಾಲೀಕರಿಗೂ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಮುಖಾಂತರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ DCL ಸಂಘಟಕರ ಎಲ್ಲರ ಸಂಯೋಜಕ ಸಂಘಟಕರ ಪರವಾಗಿ ಅಭಿನಂದನೆ ಕೃತಜ್ಞತೆಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಒಂದು ಪಂದ್ಯಾಟಕ್ಕೆ ನಮ್ಮೊಂದಿಗೆ ನಮ್ಮ ಚಿತ್ರದುರ್ಗದ ಆಟೋ ಕಿಸಾನ್ ಮೊಬೈಲ್ ಮೋಟಾರ್ಸ್ನ ಸಂಘಟಕರು ಕೂಡ ಒಂದು ರೀತಿಯಾಗಿ ನಮಗೆ ಸಹಕರಿಸಿದ್ದಾರೆ. ಶ್ರೀಯುತ ಬಾಲಾಜಿ ವಿಷ್ಣು ಸರ್ ನಮ್ಮೊಂದಿಗೆ ಪಂದ್ಯಾಟದಲ್ಲಿ ವೇದಿಕೆಯಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ರು. ಟಿಕ್ಟಾಕ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿರತಕ್ಕಂಥ ನಮ್ಮ ದುರ್ಗಾ ಪರಿಸರದವರು ತಾವು ಯಾವುದೇ ಪ್ರದೇಶದಲ್ಲಿದ್ದರೂ ಕೂಡ ತಮ್ಮ ಮೊಬೈಲ್ ಫೋನ್ ಮುಖಾಂತರವಾಗಿ ಕಾಲ್ ಅಥವಾ SMS ಮುಖಾಂತರವಾಗಿ ಮೋಟಾರ್ ಪಂಪನ್ನು ಆನ್ ಮತ್ತು ಆಫ್ ಅನ್ನು ಮಾಡ್ಬೋದು. ಆ ರೀತಿಯಾಗಿರ್ತಕ್ಕಂಥ ಒಂದು ಮೋಟಾರ್ ಕೂಡ ನಮ್ಮ ಕಿಸಾನ್ ಆಟೋ ಕಿಸಾನ್ ಮೊಬೈಲ್ನಲ್ಲಿ ಲಭಿಸ್ತದೆ. ತಾವು ಸಂಪರ್ಕಿಸಬಹುದು ಅನ್ನೋದಕ್ಕೆ ನಾವು ಈ ಹಂತದಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. 4 ಓವರ್ಗಳ ಮುಕ್ತಾಯಕ್ಕೆ 42 ವಸೀಂ ಸ್ಟ್ರೈಕರ್ ಭಾಗದಲ್ಲಿ. ಎಸ್ಗಾರಿಕೆ ಭಾಗದಲ್ಲಿ ಅನ್ಸಾರ್. ಅನ್ಸಾರ್ ಕೂಟದ 2 ಮತ್ತು ಮೊದಲ ಚೆಂಡಿಗಾಗಿ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಗೂಢರಕ್ಷಕರ ವೈಫಲ್ಯತೆ ಆಗ್ತಾ ಇದೆ. ಬಾಯಿ ಮುಖೇನವಾಗಿ ಒಂದೊಂದು ಸೇರ್ಪಡೆ 43ಕ್ಕೆ ತಲುಪ್ತಾ ಇದೆ. ಈ ಹಂತದಲ್ಲಿ 17 ಓಟವನ್ನು ದಾಖಲಿಸಿದರೆ 50 ಅರ್ಧ ಶತಕದ ಪೂರೈಕೆಯನ್ನು ಮಾಡ್ತಾರೆ ISR ಟೈಟಾನ್ಸ್ ಆಟಗಾರರು.
ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಇದ್ದಲ್ಲಿ ಬಹುಶಃ 50ರ ಒಳಗಾಗಿ ಕೆಲವೊಂದು 47, 48, 49, 46 ಈ ರೀತಿಯ ಒಂದು ಟಾರ್ಗೆಟ್ ಅನ್ನ ಎಂಎಎಸ್ ಆಟಗಾರರು ಪಡ್ಕೊಳ್ಬಹುದಾಗಿದೆ. ಆ ರೀತಿ ಎಸ್ಗಾರಿಕೆಯನ್ನ ಎಸ್ಗಾರರು ಮಾಡಬೇಕಾಗಿದೆ. ಸುಂದರತೆ ಎಸೆತ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತದೆ. ಜಾನ್ವಯ ಆಟ ಮಂಜುನಾಥ್ ಆಡಿದ್ರು, ಪಾಯಿಂಟ್ ಭಾಗದಲ್ಲಿ ಕಟ್ ಮಾಡಿದ್ರು. ಒಂದೊಂದು ಹೆಚ್ಚುವರಿ ಆಗ್ತಾ ಇದೆ. 44ಕ್ಕೆ ತಲುಪ್ತಾ ಇದೆ. 44. ನಿನ್ನೆಯಿಂದಲೂ ಕೂಡ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿ ಅಂಕಿಅಂಶ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಚಿತ್ರದುರ್ಗ ಪರಿಸರದ ಅವಿನಾಶ್ ನಮ್ಮೊಂದಿಗಿದ್ದಾರೆ, ಮ್ಯಾನ್ಯುವಲ್ ಸ್ಕೋರರ್ ಆಗಿ ನಮ್ಮೊಂದಿಗಿದ್ದಾರೆ. ಇನ್ನೊಂದೆಡೆ ನಮ್ಮ ಎಂ ಸ್ಪೋರ್ಟ್ಸ್ ನ ಅವಿನಾಶ್ ಫ್ರಮ್ ಅರಸೀಕೆರೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ನಡೀತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋಮಾನ್ಸ್ ಲ್ಯಾಂಡ್ ಸ್ಟೆಪ್ ಸುರಕ್ಷಿತ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಒಂದೊಂದು ಹೆಚ್ಚುವರಿ ಆಗ್ತಾ ಇದೆ. ಸೇರ್ಪಡೆಯ ಮುಖಾಂತರವಾಗಿ 45ಕ್ಕೆ ತಲುಪ್ತಾ ಇದೆ. 45 ರನ್ಸ್. ತನ್ನ ಮೊತ್ತ 45. ಮತ್ತೆ ಅನ್ಸಾರ್ ಈ ಬಾರಿ ಅತ್ಯಂತ ಚೆಂಡು ಸ್ಟಂಪ್ ಔಟ್. ಈ ಬಾರಿ ಗೂಟ ರಕ್ಷಕರ ಒಂದು ಜಾನ್ಮಯ ವಿಕೆಟ್ ಕೀಪಿಂಗ್ ನಡೀತಾ ಇದೆ. ಮಂಜುನಾಥ್ ಗೋಟು ಪವ್ಲಿಯನ್ ಸ್ಟೆಪ್ ಔಟ್ ಮುಖಾಂತರವಾಗಿ 5ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಐಎಸ್ಆರ್ ಟೈಟಾನ್ಸ್. ಆರಂಭಿಕ ಹಂತದಲ್ಲಿ ಕೆಲವೊಂದು ದಾಂಡಿಗರು ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದರೂ ಕೂಡ ಕೊನೆಯ ಹಂತದಲ್ಲಿ ದಾಂಡಿಗರ ಸಮಸ್ಯೆ ಬಹಳಷ್ಟು ಎದ್ದು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಆಘಾತವನ್ನು ಕಾಣ್ತಾ ಇದೆ. ಫೈರೋಜ್ ರವರು ವೈಫಲ್ಯತೆಯನ್ನು ದಾಖಲಿಸಿದ್ರು, ಮಂಜೂರವರು ವೈಫಲ್ಯತೆಯನ್ನು ದಾಖಲಿಸಿದ್ರು. ಇವಾಗ ಹೊಸ ಆಟಗಾರ ಹರೀಶ್ ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಈ ಒಂದು ಪಂದ್ಯಾಕೂಟಕ್ಕೆ ಕೆಜಿಟಿ ಇವಾನ್ಸ್ ಮತ್ತು ಗಂಧರ್ವ ಇವಾನ್ಸ್ ಇವರು ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ತನ್ನ ಮೊತ್ತ 45. 45. ಬೇರೋಸಿನ ಹೊಡೆತ ಮೂಲಕ ಮೇಡು ವಿಕೆಟ್ ಸೀಮಾಲಕ್ಕೆಯನ್ನು ಸಾಕ್ತಾ ಇದೆ. ಸುಲಭ ಕ್ಯಾಚ್ ಕಾಯಿಸ್ತಾ ಇರ್ತಾ ಇದೆ. ಗಾಳಿಯ ಪರಿಪೂರ್ಣ ಲಾಭವನ್ನು ಪಡಿತಾ ಇಲ್ಲ. ಸುರಕ್ಷಿತವಾಗಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 6ನೇ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಐಎಸ್ಆರ್ ಟೈಟಾನ್ಸ್. ಈ ಪಂದ್ಯದ ತರುವಾಯ ಮುಂದಿನ ಪಂದ್ಯಕ್ಕಾಗಿ ಚಿರ್ಮೂಲಾದ್ರಿ ಚೀತಾಸ್ ನಾಯಕರು ಮತ್ತು ಸುವರ್ಣ ಸ್ಪಾರ್ಟನ್ಸ್ ನಾಯಕರು ದಯವಿಟ್ಟು ಸಿದ್ಧತೆಯಲ್ಲಿರಬೇಕು. ಮೊದಲು ನಮ್ಮ ಸೆಕ್ಷನ್ ಮುಕ್ತಾಯದ ಬಳಿಕ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಲಾಸ್ಟ್ ಓವರ್ GM ಎಂಡನ್ನು ಬಳಸ್ಕೊಳ್ತಾ ಇದ್ದಾರೆ. ಹೊಸ ಬೌಲರ್ ದಾದು ಎಸ್ಗಾರಿಕೆ ಭಾಗದಲ್ಲಿ. ದಾದು ಎಸೆದ ಮೊದಲ ಚೆಂಡು ಸ್ಟೆಪ್ ಔಟ್ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅನ್ನು ದಾಖಲಿಸಿದ್ರು. 1 ಬೌನ್ಸ್ ಬೌಂಡ್ರಿ. ವಸೀಂ ದಾನಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ ಬೌಂಡ್ರಿ. ಈ ಬೌಂಡ್ರಿಯ ಮುಖಾಂತರವಾಗಿ ತನ್ನ ಮೊತ್ತ
50ಕ್ಕೆ ತಲುಪ್ತಾ ಇದೆ. ಅರ್ಧ ಶತಕದ ಪೂರೈಕೆಯನ್ನು ಮಾಡ್ತಾ ಇದೆ ISR ಟೈಟಾನ್ಸ್. ತನ್ನ ಮೊತ್ತ 50. ಮತ್ತೆ ದಾದು ಟು ವಾಸಿಂ. ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿ ಸ್ಟೆಪ್ ಔಟ್ ಮಾಡಿಕೊಂಡು ಬೌಂಡ್ರಿಯನ್ನು ದಾಖಲಿಸಿದ್ರು. ಲೋವರ್ ಪುಲ್ಟಾ ಸ್ಲೋವರ್ ಚೆಂಡು, ಓಟ್ಗಳ ಅವಕಾಶಗಳು ಬರ್ತಾ ಇದೆ. ಒಂದೊಂದು ಸೇರ್ಪಡೆ ಅಪಾಯಕಾರಿ ರಿಸ್ಕಿ ಸಿಂಗ್ ಅವರದ ಪೂರೈಕೆಯನ್ನು ಮಾಡಿದ್ರು. ಒಂದೊಂದು ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 51. ಅಲ್ಲಿ ದಾಂಡಿಗರಲ್ಲಿ ಸೂಚನೆಯನ್ನು ಕೊಡ್ತೇವೆ ಸರ್, ದಯವಿಟ್ಟು ಪಿಚ್ ಮೇಲ್ಭಾಗದಲ್ಲಿ ತಾವು ಓಟವನ್ನು ಮಾಡಬೇಡಿ, ಅದನ್ನು ಬಿಟ್ಟು ಬದಿ ಸರಿಬೇಕು. ನೀವು ಪಿಚ್ನಲ್ಲಿ ಯಾವುದೇ ರೀತಿಯ ಓಟವನ್ನು ಯಾವುದೇ ಆಟಗಾರರು ಮಾಡಬಾರ್ದು. ಇನ್ನು ಕೂಡ 2 ದಿನ ಬ್ಯಾಕ್ ಟು ಬ್ಯಾಕ್ ಈ ಅಂಕಣದಲ್ಲಿ ಪಂದ್ಯಾಟ ಸಾಗಬೇಕಾಗಿದೆ. ಅದಕ್ಕೆ ನೀವು ಸಹಕರಿಸಿದರೆ ಮಾತ್ರ ನಮ್ಮ ಈ 3-4 ದಿನಗಳ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ಯಶಸ್ವಿಯನ್ನು ಕಂಡುಕೊಳ್ತದೆ ಅನ್ನುವಂಥ ಸೂಚನೆಯನ್ನು ಕೂಡ ನಾವು ಈ ವೇದಿಕೆ ಮುಖಾಂತರವಾಗಿ ತಮಗೆ ತಿಳಿಸ್ತಾ ಇದ್ದಾವೆ. ದಾದು ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಓವರ್ ರಕ್ಷಕ ರಕೆಯನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. 4 ಓಟಗಳು ಬರ್ತಾ ಇದೆ. ಈ ಬೌಂಡ್ರಿಯ ಮುಖಾಂತರವಾಗಿ ಸುಲಭದ ಒಂದು ಕ್ಯಾಚ್ ಅನ್ನು ಡ್ರಾಪ್ ಮಾಡಿದ್ರು. 4 ಓಟವನ್ನ ಟೈಟಾನ್ಸ್ ಪಡ್ಕೊಳ್ತಾ ಇದ್ದಾರೆ. ತನ್ನ ಮೊತ್ತ 55ಕ್ಕೆ ತಲುಪ್ತಾ ಇದೆ. 55. ಲಾಸ್ಟ್ 3 ಬಾಲ್ ರಿಮೈನಿಂಗ್, ಲಾಸ್ಟ್ ಓವರ್ ರಿಮೈನಿಂಗ್, ಲಾಸ್ಟ್ 3 ಬಾಲ್. ಈ ಬಾರಿ ಅಷ್ಟೊಂದ ಚೆಂಡು ಆಟೋಮೆಟಿಕ್ ಶಾಟ್ಗಳು ಬರ್ತಾ ಇದೆ, ಅಪರೂಪದ ಹೊಡೆತಗಳು ಬರ್ತಾ ಇದೆ. ಒಂದು ಹೊಡೆದ ಹೆಚ್ಚುವರಿ. ತನ್ನ ಮೊತ್ತ 56, 56. ಕೊನೆಯ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್. ಸಪೋರ್ಟ್ ಮಾಡುವಂತಹ ಪ್ರಯತ್ನ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. ಗಾಳಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮತ್ತೆ 4 ಓಟಗಳ ಸೇರ್ಪಡೆ, ಬೌಂಡ್ರಿ. ಕೊನೆಯ ಓವರ್ನಲ್ಲಿ ವಸೀಂರವರ ವಿಶ್ವರೂಪ ದರ್ಶನವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳ ಸೇರ್ಪಡೆಯಾಗ್ತಾ ಇದೆ. ಈ ಬೌಂಡ್ರಿಯ ಮುಖಾಂತರವಾಗಿ 60 ಓಟದ ಪೂರೈಕೆಯನ್ನು ಮಾಡ್ತಾ ಇದೆ ISR ಟೈಟಾನ್ಸ್. ಲಾಸ್ ಬಾಲ್. ಆರಂಭಿಕ ಸೆಷನ್ ಕೊನೆಯ ಎಸೆತ ದಾದು ಟು ವಸೀಂ. ಹೋದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ. ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ಓವರ್ನ 4 ಬೌಂಡ್ರಿಗಳು ಸೇರ್ಪಡೆಯಾಗ್ತಾ ಇದೆ. 64 ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಸೆಷನ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಸೆಷನ್ನ ಮುಕ್ತಾಯಕ್ಕೆ 64 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇವಾಗ MAS ನಾಯಕರು ಮತ್ತು ಆಟಗಾರರು 65ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಸುವರ್ಣ ಸ್ಪಾಟನ್ಸ್ ನಾಯಕರು ಮತ್ತು ಚಿನ್ಮೂಲಾದ್ರಿ ಚೀತಾಸ್ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಾಗಿ ಕೇಳಿಕೊಳ್ತಾ ಮತ್ತೆ ದಿನದ ಬೆಂಗಳೂರು ಪರಿಸರದ ಕರ್ನಾಟಕ ಟೆನ್ನಿಸ್ ಕ್ರಿಕೆಟ್ ವಿದ್ಯಮಾನ ಮಾಡಿಕೊಟ್ಟ ಆದ್ಮೇಲೆ ಅದನ್ನ ನಾವು ISR ಟೈಟಾನ್ಸ್ ಆಟಗಾರರು ದಯವಿಟ್ಟು ಶೀಘ್ರಗತಿಯಲ್ಲಿ ಅಂಕಣಕ್ಕೆ ಸಾಗಬೇಕು. ಅದೇ ರೀತಿ MAS ಆರಂಭಿಕ ದಾಂಡಿಗರು ಕಣಕ್ಕಿಳಿಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದಾವೆ. 65ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಪಂದ್ಯಾಟವನ್ನು ಉಳಿಸಬೇಕಾಗಿದೆ. ಆರಂಭಿಕ ಹಂತದಿಂದ ಕೊನೆಯ ಹಂತದವರೆಗೂ ಕೂಡ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ. ಗಾಳಿಯ ಪರಿಪೂರ್ಣ ಲಾಭವನ್ನು ಪಡೆಯುವಂಥ ಹೊಡೆತಗಳು ಪುಲ್ ಶಾಟ್, ಸ್ವೀಪ್ ಶಾಟ್, ಹುಪ್ ಶಾಟ್, ಅದೇ ರೀತಿ ಪುಲ್ ಶಾಟ್, ಈ ರೀತಿಯ ಹೊಡೆತವನ್ನು ದಾಂಡಿಗರು ದಾಖಲಿಸಿದ್ರೆ, ಬಹುಶಃ ಗ್ಯಾಪ್ ಶಾಟ್ ಆಗಿ ದಾಖಲಿಸಿದ್ರೆ ಪಂದ್ಯವನ್ನು ಜಯಿಸಬಹುದಾಗಿದೆ. 6 ಬೌಂಡ್ರಿಗಳು ಬರಬೇಕಾಗಿದೆ. ಬಹುಶಃ ಅದೇ ಲೆಕ್ಕಾಚಾರ ತಲೆ ಕೆಳಗಾದ್ರೆ ISR ಟೈಟಾನ್ಸ್ ಪಂದ್ಯವನ್ನು ಜಯಿಸ್ತಾರೆ ಅನ್ನುವಂಥ ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ. ಈ ಹಂತದಲ್ಲಿ ಮತ್ತೆ ವೀಕ್ಷಕ ವಿವರಣೆಯನ್ನು ಬದಲಿಸ್ತಾ ಇದ್ದೇವೆ. ಓವರ್ ಟು ಕಾಮೆಂಟೇಟರ್ ಗಿರಿ ಫ್ರಮ್ ಬೆಂಗಳೂರು.
ಮುಂದಿನ ಪಂದ್ಯ ಸುವರ್ಣ ಸ್ಪಾರ್ಟನ್ಸ್ ವರ್ಸಸ್ ಚಿನ್ಮಲಾದ್ರಿ ಚೀತಾಸ್. ಪಂದ್ಯಾಟವನ್ನ ಶುರು ಮಾಡಬೇಕು ಬೇಗ. ಆರಂಭಿಕ ದಾಂಡಿಗರಾಗಿ ಸಾಕಿಬ್ ಮತ್ತು ಪರ್ವೇಜ್ ಅಂಕಣ ಮಧ್ಯದಲ್ಲಿ ಈಗಾಗಲೇ ಸೇರ್ಪಡೆಗೊಂಡಿದ್ದಾರೆ. ಚಿನ್ಮಲಾದ್ರಿ ಚೀತಾಸ್ ತಂಡದ ನಾಯಕ ಹಾಗೂ ಸುವರ್ಣ ಸ್ಪಾರ್ಟನ್ಸ್ ತಂಡದ ನಾಯಕ ವೇದಿಕೆ ಮುಂಭಾಗ ಬರಬೇಕು. ಗೆಲ್ಲಲು 65 ರನ್ನ ಬೃಹತ್ ಮೊತ್ತವನ್ನ ಗಳಿಸಬೇಕಾಗಿದೆ MIS 11. ಬೌಲಿಂಗ್ ವಿಭಾಗದಲ್ಲಿ ವಸೀಂ, ರೆಡಿ. ಪರ್ವೀಸ್ ಆನ್ ಸ್ಟ್ರೈಕ್. GM ತುದಿಯಿಂದ ವಸೀಂ ಬೌಲಿಂಗ್ ಅನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾನೆ. ಉತ್ತಮವಾದಂತ ಲಯಬದ್ಧತೆಯ ಬೌಲಿಂಗ್ ದಾಳಿ. ಔಟ್ಸೈಡ್ ಆಫ್ ಸ್ಟಂಪ್ ಚೆಂಡು ನೇರ ಕೀಪರ್ ಕೈಯಲ್ಲಿ ಸಾಕ್ತಾ ಇದೆ. ಅರವತ್ತೈದು ರನ್ಗಳ ಬೃಹತ್ ಮೊತ್ತವನ್ನ ದಾಖಲಿಸಬೇಕಾದಂತ ಅನಿವಾರ್ಯತೆ MS 11 ತಂಡಕ್ಕೆ. ಭಾಷಿತಮೃತ ಹೊಡೆತ ಈ ಬಾರಿ ಸದ ಚೆಂಡು ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ. ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ಧನ್ಯವಾದಗಳು ಅಫ್ಜಲ್ ಅವರೇ. ತಂಡದ ಮೊತ್ತ 1 ವಿತೌಟ್ ಲಾಸ್. ಆರಂಭಿಕದ ಹಂತದಲ್ಲಿ ಈಗಾಗಲೇ ISR ಟೈಟನ್ಸ್ 65 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 65 ಓಟದ ಟಾರ್ಗೆಟ್ ನೀಡಿ ಈಗ ಕ್ಷೇತ್ರರಕ್ಷಣೆಯಲ್ಲಿ ಆರಂಭಿಕದ ಹಂತದ ಯಶಸ್ಸನ್ನು ಈಗಾಗಲೇ ವಸೀಂ ಪಡ್ಕೊಳ್ತಾ ಇದ್ದಾರೆ. 2 ಆರಂಭಿಕದ ಡಾಟ್ ಬಾಲ್ ತದ ನಂತರ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಸ್ಟ್ರೈಕರ್ ವಿಭಾಗದಲ್ಲಿ ಈಗ ಶಕೀಬ್, ನಾನ್ ಸ್ಟ್ರೈಕರ್ ಅಲ್ಲಿ ಈಗ ಫರ್ಹಾ ಒಂದರದ ಪೂರೈಕೆಯನ್ನು ಮಾಡಿದ್ರು. ಚಾಲ್ತಿ ಆರಂಭಿಕದವರಲ್ಲಿ 4ನೇ ಬಾರಿಗೆ ಮತ್ತೆ ವಸೀಂ.
ಶಾಕಿಬ್ಗೆ ಸಂದ ಚೆಂಡು ತಟಿ ಮುಟ್ಟಿ ಈಗ ಒಂದೊಡ ಪೂರೈಕೆ ಮಾಡುವಂತ ಪ್ರಯತ್ನ. ಇನ್ನರ್ ಸರ್ಕಲ್ ವಿಭಾಗದಲ್ಲಿ ಲೆಗ್ ಸ್ಟ್ರಿಕ್ ವಿಭಾಗದಲ್ಲಿ ಒಂದೊಡ ಪೂರೈಕೆಯನ್ನು ಮಾಡಿಕ್ಕಿದ್ರು. ಆನ್ ಸೈಡ್ ಅಲ್ಲಿ ಒಂದೊಡ ಸೇರ್ಪಡೆ. ತಂಡದ ಮೊತ್ತ 2. 2 ವಿತೌಟ್ ಲಾಸ್. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ISR ವರ್ಸಸ್ MAS 11. ಆರಂಭಿಕದ ಹಂತದಲ್ಲಿ MAS ಟಾಸ್ ಅನ್ನು ಜಯಿಸಿ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇತ್ತು. ISR ಈಗಾಗಲೇ 64 ಓಟವನ್ನು ದಾಖಲಿಸಿ 65 ಓಟದ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಫರಾಗೆ ಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಈ ಬಾರಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೊನೆ ಒಂದೇ ಸದ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮುತ್ತ ಸತ ಯಾರ್ಕರ್ ಲೈನ್ ಬ್ಲಾಕ್ ಹೋಲ್ ಚೆಂಡು. ಬಾರಿ ಗೂಟ್ ರಕ್ಷಣೆ ವೈಫಲ್ಯತೆಯನ್ನು ದಾಖಲಿಸಿದ್ರು. ವಸೀಮ್ ಎಸ್ಸದ ಚೆಂಡು ಬೈಮುಖೇನಾಗಿ ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕಂಪ್ಲೀಷನ್ ಆಫ್ ಓವರ್ ನಂಬರ್ 1. ನಾವು ಸ್ಕೋರ್ ಮೂವ್ಸ್ ಟು 3-4 ವಿತೌಟ್ ಲಾಸ್. ಆರಂಭಿಕದ ಓವರ್ಗಳ ನಂತರ 3ಕ್ಕೆ ನೋಲಾ ಸಲ್ಲಿಸಾಗ್ತಾ ಇದೆ. ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರ ಕಾರ್ಯಕ್ರಮ ಈಗಾಗಲೇ ಎಂ ಸ್ಪೋರ್ಟ್ಸ್ ಮುಖೇನವಾಗಿ ವಿಶ್ವಾದ್ಯಂತ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕಂಡುಕೊಳ್ತಾ ಇದೆ. ಸಚಿನ್ ಮಹಾದೇವ್ ಅರಸೀಕೆರೆ ಪರಿಸರದ ಹುಡುಗರನ್ನ ಒಟ್ಟುಗೂಡಿಸಿಕೊಂಡು ಪಂದ್ಯಾಟದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಾಡಿದರೆ ಮೈನ್ ಟೆಕ್ನಿಷಿಯನ್ ಆಗಿ ಓಂಕಾರ್ ಪಾಟೀಲ್ ಫ್ರಮ್ ಪುಣೆ. ಮತ್ತೊಂದೆಡೆ ಈ ಒಂದು ಪಂದ್ಯಾಕೂಟಕ್ಕಾಗಿ ಬಹಳಷ್ಟು ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡಿದಂಥವರು ಆಟೋ ಕಿಸಾನ್. ಈಗಾಗಲೇ ಒಂದು ಯಶಸ್ವಿ ಪಂದ್ಯಾಟದ ರೂವಾರಿಯಾಗಿ ಬೆನ್ನೆಲುಬಾಗಿ ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ಇದುವರೆಗೆ ಕೂಡ ಬಹಳಷ್ಟು ಮಂದಿ ರೈತರು ಇದನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ದೂರದ ಯಾವುದೇ ಪ್ರದೇಶದಲ್ಲಿದ್ರೂ ಕೂಡ ಈ ಒಂದು ಮೋಟಾರ್ ಅನ್ನ ಮುಂದಿನ ಪಂದ್ಯ ಟಾಸ್ ಕಾರ್ಯಕ್ರಮಕ್ಕಾಗಿ ಸುವರ್ಣ ಸ್ಪಾರ್ಟನ್ಸ್ ವರ್ಸಸ್ ಚಿನ್ನಮುಲಾದ್ರಿ ಚೀತಾಸ್ ಕ್ಯಾಪ್ಟನ್ಸ್ ಇಮಿಡಿಯೇಟ್ಲಿ ಬರಬೇಕು. ಇತ್ತ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಯಿ ಸುತ್ತಮುತ್ತ ಹೊಡೆತ ಡೀಪ್ ಪಾಯಿಂಟ್ ವಿಭಾಗದಲ್ಲಿ ತನ್ಮೂಲಕ ಬೌಂಡರಿ 4 ಓಟದ ಸೇರ್ಪಡೆ. MAS-ನ ಬೌಂಡರಿ ಖಾತೆ ಆರಂಭಗೊಳ್ತಾ ಇದೆ. ಫಾರಾ ಬಾಶ್ ಸುತ್ತಮುತ್ತ ಒಂದು ಬೌಂಡರಿನ ಕಟ್ ಶಾಟ್ ಮುಖೇನವಾಗಿ ದಾಖಲಿಸ್ತಾ ಇದ್ದಾರೆ. 2ನೇ ಚಾಲ್ತಿಯಲ್ಲಿ ಶ್ರೇಯಸ್ ಎಸ್ಕಾರಿಕೆ ವಿಭಾಗದಲ್ಲಿ. ತಂಡದ ಮೊತ್ತ 7 ಓಟಗಳಿಗೆ ತಲುಪ್ತಾ ಇದೆ ವಿತೌಟ್ ಲಾಸ್. ದೂರದ KTM ತುದಿಯನ್ನು ಬಳಕೆ ಮಾಡಿಕೊಂಡು ಎಸ್ಕಾರಿಕೆ ವಿಭಾಗದಲ್ಲಿ ಚಿನ್ನಮುಲಾದ್ರಿ ಚೀತಾಸ್ ವರ್ಸಸ್ ಚಿನ್ನಮುಲಾದ್ರಿ ಚೀತಾಸ್ ಈಗಾಗಲೇ ಹೊಸ ಉಡುಪಿನಲ್ಲಿ ರೆಡಿಯಾಗಿದ್ದಾರೆ. ಮತ್ತೆ ಸ್ಪಾರ್ಟನ್ಸ್ ಸುವರ್ಣ ಸ್ಪಾರ್ಟನ್ಸ್ ಆದಷ್ಟು ಬೇಗ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸುವರ್ಣ ಸ್ಪಾರ್ಟನ್ಸ್ ಲಾಸ್ಟ್ ಕಾಲ್. ಮತ್ತೆ ಶ್ರೇಯಸ್ ಚೆಂಡು ಪೂರ್ಣಾಂತರದಲ್ಲಿ ಬೀಳ್ತಾ ಇದೆ. ಒಂದು ಪುಲ್ ಶಾಟ್ ಅನ್ನು ದಾಖಲಿಸಿದ್ರು. ಒಂದೋಟ ಸೇರ್ಪಡೆ. ನೋ ಬಾಲ್. ಅಕ್ರಮ ಎಸ ಸೂಚನೆ. ಅಬೌವ್ ದ ವೇಸ್ಟ್ ಲೈನ್ಗೆ ನೋ ಬಾಲ್ ಎನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. 1+1 2 ಓಟ ಸೇರ್ಪಡೆ. ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. ಮತ್ತೆ ನೋ ಬಾಲ್. ಅಕ್ರಮ ಸೂಚನೆ. ಅತಿಕ್ರಮ ಹೊಡೆದ ಖಾತೆಗೆ ಒಂದೊಡ ಸೇರ್ಪಡೆ. ಮತ್ತೆ ಫ್ರೀ ಹಿಟ್ ಅವಕಾಶ ಈಗ ಬಾಕಿ ಉಳಿತಾ ಇದೆ, ಜೀವಂತವಾಗ್ತಾ ಇದೆ. ಬಾಶ್ ಉತ್ತಮ ಸೆತ ಬ್ಲಾಕ್ ಹೋಲ್ ಚೆಂಡು. ಫ್ರೀ ಹಿಟ್ ಚೆಂಡನ ಬಾಶ್ ಉತ್ತಮ ರೀತಿಯಾಗಿ ಶ್ರೇಯಸ್ ದಾಖಲಿಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ತಂಡದ ಮೊತ್ತ ಈಗ ದಶಕದ ಸಾಧನೆಯನ್ನು ಕಂಡುಕೊಳ್ತಾ ಇದೆ. 10 ಓಟಗಳು. 10 ಫಾರ್ ವಿತೌಟ್ ಲಾಸ್. ಅದೇ ಎಸ್ಕಾರಿಕೆ ವಿಭಾಗದಲ್ಲಿ ಶ್ರೇಯಸ್ ISR ಟೈಟನ್ಸಿನ ಪರವಾಗಿ ಪ್ಲೇಯರ್ಸ್ ಲಿಸ್ಟ್ ಅನ್ನು ಈಗಾಗಲೇ ನೀಡ್ತಾ ಇದ್ದಾರೆ. ಚಿನ್ನಮುಲಾದ್ರಿ ಚೀತಾಸ್ ವರ್ಸಸ್ ಸುವರ್ಣ ಸ್ಪಾರ್ಟನ್ಸ್. ಸುತ್ತಮುತ್ತ ಹೊಡೆತ ಈಗಾಗಲೇ ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ರನ್ಔಟ್ ಅವಕಾಶ. ತನ್ಮೂಲಕ ರನ್ಔಟ್. ಈ ಬಾರಿ ಆರಂಭಿಕದ ಹುದ್ದರಿ ನೆಲಕ್ಕುಳ್ತಾ ಇದೆ. MAS ಇನ ಆರಂಭಿಕದ ಹುದ್ದರಿ ನೆಲಕ್ಕುಳ್ತಾ ಇದೆ. ಫರಾ
ಓಟ ದಾಖಲಿಸುವಂತ ಪ್ರಯತ್ನದಲ್ಲಿ ಈಗ ಶಾಖಿ ಬ್ಯಾಕ್ ಟು ಪೆವಿಲಿಯನ್. Ten for loss of one. ಈಗ ಹೊಸ ದಾಂಡಿಗನ ಸೇರ್ಪಡೆ ಅಂಕಣ ಒಳಭಾಗದಲ್ಲಿ ಶಶಿಧರ. ಸ್ಟ್ರೈಕರ್ ವಿಭಾಗದಲ್ಲಿ ಸಾಕಿಬ್, ಶಂಸಿ ಫಾರಾ. ಸಾಕಿಬ್ ಈಗ ರನ್ಔಟ್ ಮುಖೇನವಾಗಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೆ ಶುದ್ಧಮೃತ ನೋಡ್ತಾ ಈ ಬಾರಿ ಎಸೆದ ಚೆಂಡು ತನ್ಮೂಲಕ ಸೀಮಾರೇಖೆಯನ್ನು ಕ್ರಮಿಸುವಂತ ಪ್ರಯತ್ನದಲ್ಲಿ ತನ್ಮೂಲಕ ಕ್ಷೇತ್ರ ರಕ್ಷಣೆ ಎಡವಿಕೆ ಬೌಂಡರಿ. ಮತ್ತೊಂದು 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಶುದ್ಧಮೃತ ನೋಡುತ್ತ 14 ಓಟಗಳಿಗೆ ಈಗ ಆರಂಭಿಕದ ಹೋದರಿ ನಷ್ಟವನ್ನು ಕಂಡುಕೊಳ್ತಾ ಇದೆ MAS 11. ಶ್ರೇಯಸ್ ಈಗ ಒಂದಷ್ಟು ದುಬಾರಿಯಾದಂತ ಓವರ್ ಅನ್ನೇ ದಾಖಲಿಸಿಕೊಳ್ತಾ ಇದ್ದಾರೆ. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್. ಮತ್ತೆ ಶ್ರೇಯಸ್ ಅಂತ ಚೆಂಡು ವಿಶಿಷ್ಟ ಶೈಲಿ ಹೊಡೆತ ರಿವರ್ಸ್ ಶಾಟ್ ತನ್ಮೂಲಕವಾಗಿ ಬೌಂಡರಿ. ಬ್ಯಾಕ್ ಟು ಬ್ಯಾಕ್ ಬೌಂಡರೀಸ್ಗಳು ದಾಖಲಾಗ್ತಾ ಇದೆ. 2 ಚೆಂಡುಗಳಲ್ಲಿ 8 ಓಟದ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕದ ಹಂತದ ಪವರ್ ಪ್ಲೇ ಈಗಾಗಲೇ 18 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು. ಹದಿನೆಂಟಕ್ಕೆ 1 ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಈ ಬಾರಿ ಎಸೆದಂತ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಭವಿಷ್ಯ ಬಂದಿದ್ರೆ ದಾಂಡು ಚೆಂಡಿನ ಸಂಪರ್ಕ ಬೌಂಡರಿ ಆಗುವಂತ ಒಂದು ಅವಕಾಶ ಇತ್ತು. ಗ್ಯಾಪ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಎಂಡ್ ಆಫ್ ಓವರ್ ನಂಬರ್ 2. ನಾವು ಸ್ಕೋರ್ ಮೂವ್ಸ್ ಟು 18 ಫಾರ್ ಲಾಸ್ ಆಫ್ 1. ಇನ್ನು ಕೂಡ 24 ಎಸೆತಗಳು ಬಾಕಿ ಉಳಿತಾ ಇದೆ ಪಂದ್ಯಾಟವನ್ನು ಜಯಿಸಬೇಕಾದ್ರೆ. ನಲವತ್ತೇಳು ಓಟದ ಅವಶ್ಯಕತೆ. 47. 24 balls, 47 runs required now. ಪಂದ್ಯಾಟ ಈಗ ಕುತೂಹಲಕಾರಿ ಘಟ್ಟಕ್ಕೆ ಅಲುಪ್ತಾ ಇದೆ. ಪ್ರತಿಯೊಂದು ಪಂದ್ಯಾಟ ಪೈಸಾ ವಸೂಲ್ ಪಂದ್ಯಾಟವಾಗಿ ಪರಿಗಣಿಸಲ್ಪಡ್ತಾ ಇದೆ. ಟಾಸ್ ಆನ್ ಬೈ ಸುವರ್ಣ. ಈತ ಮಧ್ಯ ಬಹಳ ಶುದ್ಧ ಬರಿತ ನೋಡುತ್ತ ತನ್ಮೂಲಕ ಲಾಂಗ್ ಆನ್ ಸೀಮಾರೇಖೆ ಮೇಲ್ಭಾಗದಲ್ಲಿ 6 ಷಟ್ಕಾರ ಓಟಗಳು. ಭರ್ಜರಿ ಹೊಡೆತ MAS 11 ಪರವಾಗಿ ಬರ್ತಾ ಇದೆ. ಈಗಾಗಲೇ ಶಶಿಧರ ಹೊಸ ದಾಂಡಿಗೆ 6 ದಾಖಲಿಸ್ತಾ ಇದ್ದಾನೆ. ಮತ್ತೆ ಬಾರಿ ಎಸೆದಂತ ಚೆಂಡು ಕ್ಯಾಚ್ ಆಗುವಂತ ಪ್ರಯತ್ನ. ಕ್ಯಾಚ್ ಆಗುವಂತ ಒಂದು ಸಂಭವ ಇತ್ತು. ಒಂದೋಟ ಪೂರೈಕೆಯನ್ನು ಮಾಡಿಕೊಳ್ತಾ ಇದೆ ಗೂಡುಗಳ ಹಿಂಬದಿಯಲ್ಲಿ ಒಂದೋಟ ಸೇರ್ಪಡೆ. ಸ್ಟ್ರೈಕರ್ ವಿಭಾಗದಲ್ಲಿ ಈಗ ಫರ್ಹಾ ತಂಡದ ಮೊತ್ತ ಕಾಲು ಶತಕದ ಪೂರೈಕೆ ಆಗ್ತಾ ಇದೆ. 25 ಫಾರ್ ಲಾಸ್ ಆಫ್ 1. ಈಗಾಗಲೇ ಬಹಳ ಸುತ್ತಮರಿತ ಒಂದು ಭಾಗಿದಾರಿ ಪಾರ್ಟ್ನರ್ಶಿಪ್ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಈಗ GM ತುದಿಯಲ್ಲಿ ವಾಸೀಮ್ 2 ಎಸೆತ ಮುಕ್ತವನ್ನು ಕಂಡುಕೊಳ್ತಾ ಇದೆ. 4 balls ರಿಮೈನಿಂಗ್ ನಾವು. 4 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಉತ್ತಮ ರೀತಿಯ ಒಂದು ಎಸೆತ ಕ್ರಾಸ್ ಲೈನ್ ಸ್ವೀಪ್ ಮಾಡುವಂತ ಪ್ರಯತ್ನ. ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ತಂಡದ ಮೊತ್ತ ಈಗ 25ರಲ್ಲೇ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. 25 ಫಾರ್ ಲಾಸ್ ಆಫ್ 1. 3 ಚೆಂಡುಗಳು ಬಾಕಿ ಉಳಿತಾ ಇದೆ.
ಸ್ಟೆಪ್ ಔಟ್ ಮಾಡಿದ್ರು. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತ ಪ್ರಯತ್ನ, ತನ್ಮೂಲಕ ರನ್ಔಟ್ ಅವಕಾಶ ಇತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಈಗ ಕೊನೆಯ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕತ 4 ಚೆಂಡುಗಳಿಗೆ ಬಹಳಷ್ಟು ಉತ್ತಮ ರೀತಿಯ 2 ಚೆಂಡುಗಳಿಗೆ ಓಟ್ಗಳನ್ನ ದಾಖಲಿಸಿದ ತಂಡ 2 ಎಸೆತ ಈಗ ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ವಸೀಂ ಎಸೆತ ಚೆಂಡು, ಯಾರ್ಕರ್ ಲೈನ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಈ ಬಾರಿ. ಕೊನೆಯ ಎಸೆತ, ಲಾಸ್ಟ್ ಬಾಲ್. ಅಂತಿಮ ಚೆಂಡು ಈಗ ಅದೇ ಯಾವ ರೀತಿ ಬರ್ತದೆ 3ನೇ ಓವರ್ನ ಚಾಲ್ತಿಯಲ್ಲಿ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಬೀಸುವಂತ ಪ್ರಯತ್ನ, ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. ಎಂಡ್ ಆಫ್ ಓವರ್ ನಂಬರ್ 327 ಫಾರ್ ಲಾಸ್ ಆಫ್ 1. MAS 11. ಇನ್ನು ಕೂಡ 18 ಚೆಂಡುಗಳು ಬಾಕಿ ಉಳಿತಾ ಇದೆ ಪಂದ್ಯಾಟವನ್ನು ಜಯಿಸಬೇಕಾದ್ರೆ. 38 ಓಟದ ಅವಶ್ಯಕತೆ. 18 balls 38 runs required. ದಯಮಾಡಿ ಪ್ರತಿಯೊಂದು ಮ್ಯಾಚ್ಗೆ ಡ್ರಿಂಕ್ಸ್ ಬ್ರೇಕ್ ಅಲ್ಲಿ ನಿರ್ಣಾಯಕರಿಗೆ, ಅಂಪೈರ್ಗಾಗಿ ಕೂಡ ಸ್ವಲ್ಪ ಡ್ರಿಂಕ್ಸ್ ಅನ್ನ ನೀಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದೆ. ಸಂಘಟಕರಿಗೆ ಅವರು ಸಹ ಬೆಳಗಿನ ಅವಧಿಯಿಂದ ನಮ್ಮ ಜೊತೆಗೆ ನಿರ್ಣಾಯಕತೆಯಲ್ಲಿ ತೊಡಗ್ತಾ ಇದ್ದಾರೆ. ಎಸ್ಕಾರ್ಕೆ ವಿಭಾಗದಲ್ಲಿ ಈಗ ಹೊಸ ಬೌಲರ್ ಅನ್ನ ಪರಿಚಯಿಸ್ತಾ ಇದೆ KTM ತುದಿಯನ್ನು ಬಳಕೆ ಮಾಡಿಕೊಂಡು. ಎಸ್ಕಾರ್ಕೆ ವಿಭಾಗದಲ್ಲಿ ಸಲ್ಮಾನ್
ದಯಮಾಡಿ ನಮ್ಮ ಆಟೋ ಕಿಸಾನ್ ಅನ್ನ ಆದಷ್ಟು ರೈತರು ಇದನ್ನ ಬಳಕೆ ಮಾಡಿಕೊಂಡು ಅವರ ಒಂದು ಹೊಸ ತಂತ್ರವನ್ನ ಯಶಸ್ವಿಗೊಳಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದೀವಿ. ಯಾಕಂದ್ರೆ ಲಕ್ಷಾಂತರ ಮಂದಿ ಈಗಾಗಲೇ ರೈತರು ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ನೀವು ವಿಶ್ವದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಮೊಬೈಲ್ ಮುಖೇನವಾಗಿ ಇದನ್ನ ಆನ್ ಆಫ್ ಮಾಡಬಹುದು. ಅದೇ ರೀತಿ ಯಾವುದೇ ಹ್ಯಾಂಡ್ ಸೆಟ್ ಇದ್ರೂ ಕೂಡ ಆಂಡ್ರಾಯ್ಡ್ ಬೇಸಿಕ್ ಸೆಟ್ ಅಥವಾ ಯಾವುದೇ ಸೆಟ್ ಇದ್ರೂ ಕೂಡ ಈ ಒಂದು ತಂತ್ರವನ್ನ ಆನ್ ಆಫ್ ಮಾಡ್ಕೊಬೋದಾಗ್ತಾ ಇದೆ. ಬಹಳ ಸುತ್ತಮರಿತ ಎಸೆತ ಈ ಬಾರಿ ಬೀಸುವಂತ ಪ್ರಯತ್ನ, ಸುಲಭದ ಕ್ಯಾಚ್ ಈಗ ಕೈ ಸೇರ್ತಾ ಇದೆ. ಗೂಡ್ ರಕ್ಷಣೆ ಮಾಡ್ತಾ ಇದ್ದಂತ ಆಟಗಾರ ವಿಕೆಟ್ ಕೀಪರ್ ಚೆಂಡನ್ನ ಪಡ್ಕೊಂಡ್ರು. ಅದೇ ರೀತಿ ಓವರ್ಲೋಡ್ ಆದ್ರೆ ಅಂಡರ್ಲೋಡ್ ಆದ್ರೆ ಪ್ರೊಟೆಕ್ಷನ್ ಹೈ ಲೋ ವೋಲ್ಟೇಜ್ ಪ್ರೊಟೆಕ್ಷನ್ ಕೂಡ ನೀಡಲಾಗ್ತದೆ. ಡ್ರೈ ರನ್ ಪ್ರೊಟೆಕ್ಷನ್ ಇದೆ. ಆ ರೀತಿ ಬಳಕೆ ಮಾಡುವಂತ 3 ಮೊಬೈಲಿನ ಒಂದು ತಂತ್ರ ಇದನ್ನ ಬಳಕೆ ಮಾಡ್ಕೊಬೋದಾಗ್ತಾ ಇದೆ. 3 ಮೊಬೈಲ್ಗೆ ಇದನ್ನ ನೋಂದಾಯಿಸಬಹುದಾಗ್ತಾ ಇದೆ. ಆಟೋ ಟೈಮರ್, ಮ್ಯಾನ್ಯುಯಲ್ ಸ್ವಿಚ್ ಮೋಡ್ ಆಪರೇಷನ್ ಈ ರೀತಿ ಒಂದು ಇದನ್ನ ಕೂಡ ನೀಡ್ತಾ ಇದ್ದಾರೆ. ಆಥರೈಸ್ಡ್ ಡೀಲರ್ ಅಂಡ್ ಸರ್ವಿಸ್ ನಮ್ಮ ಜೊತೆಗೆ ಅವರ ವ್ಯವಸ್ಥಾಪಕರು ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ಅವರ ಮೊಬೈಲ್ ಸಂಖ್ಯೆ 8296284823 ಈ ಮೊಬೈಲ್ ಸಂಖ್ಯೆಯನ್ನ ಸಂಪರ್ಕಿಸಿದ್ರೆ ಆಟೋ ಕಿಸಾನ್ ಮೊಬೈಲ್ ಮೋಟಾರ್ ಸ್ಟಾರ್ಟರ್ 3 ಫೇಸ್ ಸಿಂಗಲ್ ಫೇಸ್ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಬಹಳ ಸುತ್ತಮರಿತ ಹೊಡೆತ ಈ ಬಾರಿ ಸದ ಚೆಂಡು ಕ್ಷಣ ಕಾಲ ತೇಲ್ತಾ ಇದೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್, ಹ್ಯಾಟ್ರಿಕ್ ಬಾಲ್. MAS ನ 2ನೇ ಪತನ. ಹಲೋ, ಥ್ಯಾಂಕ್ ಯು DJ. ಹಲೋ, ಥ್ಯಾಂಕ್ ಯು. ಹಲೋ, ಚೆಕ್. ಹಲೋ, ದಯಮಾಡಿ ಗಮನಿಸ್ಕೊಳ್ಳಿ. MAS 12th ಮ್ಯಾನ್ ಬರ್ಬೇಕಿಲ್ಲಿ. MAS 12th ಮ್ಯಾನ್ ಬರ್ದೇ ಹೋದಲ್ಲಿ ಪಂದ್ಯಾಟ ಆರಂಭಿಸೋದಿಲ್ಲ. ದಯಮಾಡಿ ಗಮನಿಸ್ಕೊಳ್ಳಿ. ಈಗ ಹೊಸ ದಾಂಡಿಗನ ಸೇರ್ಪಡೆ ಚೋಟು, ಸ್ಟ್ರೈಕರ್ ಅಲ್ಲಿ ಈಗ ಗೌಸ್. ಭಾಷತ ಬರ್ತಾ ನೋಡುತ್ತಾ ಈ ಬಾರಿ ಸತ ಚೆಂಡು ಒಂದೋಟ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಈಗ ಒಂದೋಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 28 ಓಟಗಳಿಗೆ ತಲುಪ್ತಾ ಇದೆ. 28. ಈ ಬಾರಿ ಎಸೆತ ಚೆಂಡು, ನೋ ಬಾಲ್ ಸೂಚನೆ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸುತ್ತಮರಿತ ಬೌಂಡ್ರಿ. 1+5 5 ಓಟದ ಸೇರ್ಪಡೆ. ಫ್ರೀ ಹಿಟ್ ಅವಕಾಶ ಕೂಡ ಈಗ ಬಾಕಿ ಉಳಿತಾ ಇದೆ. ಮತ್ತೆ ಈ ಬಾರಿ ಚೆಂಡು ಬಹಳ ಸುತ್ತಮರಿತ ನೋಡುತ್ತಾ. ಫ್ರೀ ಚೆಂಡು ತನ್ನ ಮೂಲಕ ಸ್ಕ್ವೇರ್ ಲೆಗ್ ಫೈನ್ ಲೆಗ್ ನಡುವಣದಲ್ಲಿ ಬಹಳ ಸುತ್ತಮರಿತ ನೋಡುತ್ತಾ. 6 ಷಟ್ಕಾರ್ ಓಟ.
ತಂಡದ ಮೊತ್ತ 39. ದಯಮಾಡಿ ಈಗ ಯಾರು ಸಹ ಅಂಕಣಕ್ಕೆ ಸಾಗುವಂತಿಲ್ಲ, ದಯಮಾಡಿ ಗಮನಿಸ್ಕೊಳ್ಳಿ. ಅವಕಾಶ ನೋ ಬಾಲ್ ಸೂಚನೆ. ಈಗ ಫ್ರೀಟ್ ಅವಕಾಶಕ್ಕೆ ಈಗ ಸೂಚನೆ ಕೊಡ್ತಾ ಇದ್ದಾರೆ ನಿರ್ಣಾಯಕರು. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 40. ಈ ಬಾರಿ ಎಸೆತ ಚೆಂಡು ಬಹಳ ಶುದ್ಧಮರಿತ ಎಸೆತ, ಡಾಟ್ ಬಾಲ್ ಸೇರ್ಪಡೆ. ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಮತ್ತೆ ಈ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. 65 ಓಟವನ್ನು ದಾಖಲಿಸಬೇಕಾಗ್ತಾ ಇರುವಂತ MAS11 ಈಗ ಒಂದಷ್ಟು ಒತ್ತಡಕ್ಕೆ ಸಿಲುಕ್ತಾ ಇದೆ. ಮತ್ತೆ ಸಲ್ಮಾನ್ ಎಸೆತ ಚೆಂಡು, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಈ ಬಾರಿ. ಎಂಡ್ ಆಫ್ ಓವರ್ ನಂಬರ್ 4. now score moves to 40 for loss of 2 wickets. ಇನ್ನು ಕೂಡ 12 ಎಸೆತ ಬಾಕಿ ಉಳಿತಾ ಇದೆ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ 25 ಓಟದ ಅವಶ್ಯಕತೆ. 12 balls 25 runs required. 12 ಚೆಂಡು 25 ಓಟದ ಅವಶ್ಯಕತೆ. ಈಗ ಸರಾಸರಿ 12 ಪಾಯಿಂಟ್ ಚುಕ್ಕಿ 5-0 ಈ ರೀತಿಯಂತ ರನ್ ಧಾರಣೆಯನ್ನ ದಾಖಲಿಸಬೇಕಾಗ್ತಾ ಇದೆ. ಅದು ಅಗತ್ಯ ಇರುವಂತ ರನ್ ಧಾರಣೆ. ಆದಷ್ಟು ಬೇಗ ISA ಟೈಟನ್ಸ್ ISR ಟೈಟನ್ಸ್ ಆದಷ್ಟು ಬೇಗ ಪಂದ್ಯಾಟವನ್ನು ಮುನ್ನಡೆಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ. SKK ವಿಭಾಗದಲ್ಲಿ ನಜೀಬ್ GM ತುದಿಯನ್ನು ಬಳಕೆ ಮಾಡಿಕೊಂಡು ನಜೀಬ್ ಅನ್ನು ಪರಿಚಯಿಸ್ತಾ ಇದೆ.
ಮತ್ತೆ ಬರೆಸದ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. 11 ಚೆಂಡು 25 ಓಟದ ಅವಶ್ಯಕತೆ. ಪ್ರತಿ ಎಸೆತಕ್ಕೂ ಕೂಡ ಅವಳಿ ಓಟ ದಾಖಲಿಸಬೇಕಾಗ್ತಾ ಇರುವಂತ ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ. ಭಾಷುತ ಮರಿತಂದ ಎಸೆತ. ಈ ಬಾರಿ ಎಸೆಂತ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಬಾರಿ ಎಸೆಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತ ಪ್ರಯತ್ನ. ಚೆಂಡನ್ನು ಅಡಾಯಿಸಿದ್ರು. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರನ್ ಔಟ್ ಅವಕಾಶ. ಉದ್ದರಿನೆಲ್ಲ ಕುರುಳ್ತಾ ಇದೆ. ಗೌಸ್ ಬ್ಯಾಕ್ ಟು ಪೆವಿಲಿಯನ್. 12 ಚೆಂಡುಗಳಿಗೆ 25 ಓಟ ದಾಖಲಿಸುವಂತ ಪ್ರಯತ್ನದಲ್ಲಿ ಈಗ ಗೌಸ್ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ದಾಂಡಿಗನ ಸೇರ್ಪಡೆ ತ್ಯಾಗಿ. ಹೊಸ ದಾಂಡಿಗನ ಸೇರ್ಪಡೆ. ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತ ಪ್ರಯತ್ನ. ತ್ಯಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ನಾನ್ ಸ್ಟ್ರೈಕರ್ ಅಲ್ಲಿ ಈಗ ಚೋಟು. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಬಹಳಷ್ಟು ಉತ್ತಮರಿತಂದ ಎಸೆತ. ಈ ಬಾರಿ ಎಸೆದ ಚೆಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ರನ್ಔಟ್ ಅವಕಾಶ. ಒಂದೊಂದು ಸೇರ್ಪಡೆ. ರಿಸ್ಕಿ ಸಿಂಗಲ್. ಅಪಾಯಕಾರಿ ಓಟಗಳು ದಾಖಲಾಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಈಗ 41 ಓಟಗಳಿಗೆ ತಲುಪ್ತಾ ಇದೆ. 41. ಕಾಲ ಗಾಳಿಯಲ್ಲಿ ತೇಲಂದ ಚೆಂಡು ವೈಡ್ ಶ್ಲಾಂಗಾನಲ್ಲಿ ಈಗ ಬಹಳಷ್ಟು ಉತ್ತಮರಿತಂದ ಕ್ಯಾಚ್ ಅನ್ನ ಸಲ್ಮಾನ್ ಪಡ್ಕೊಂಡ್ರು. ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಚೋಟು ಬ್ಯಾಕ್ ಟು ಪೆವಿಲಿಯನ್. ಹೊಸ ದಾಂಡಿಗನ ಸೇರ್ಪಡೆ. ನಾಯಕ ಸಲ್ಮಾನ್. ಆರು ಚೆಂಡು 24 ಓಟದ ಅವಶ್ಯಕತೆ. 6 ಬಾಲ್ 24 ರನ್ಸ್. ಕಳೆದ ಓವರ್ ಅಲ್ಲಿ ಈಗ 1 ಓಟ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಈ ಬಾರಿ ಅಸಂತ ಚೆಂಡು ಬಹಳಷ್ಟು ಬರಿತಂದ ಹೊಡೆತ. ಅಲಾಂಗ್ ದ ಕಾರ್ಪೆಟ್ ಶಾಟ್. ಈ ಬಾರಿ 2ನೇ ಓಟವನ್ನು ಕೂಡ ಸುಲಭದಲ್ಲೇ ದಾಖಲಿಸಿಕೊಳ್ತಾ ಇದ್ದಾರೆ. ಈಗ 5 ಚೆಂಡು 22 ಓಟದ ಅವಶ್ಯಕತೆ.
ಮತ್ತೆ ಈ ಬಾರಿ ಎಸೆದಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಈ ಬಾರಿ ಎಸೆತ ಚೆಂಡು ನೆಗೆತವನ್ನ ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಉತ್ತಮ ರೀತಿಯ ಎಸೆತ. ಈ ಬಾರಿ ಔಟರ್ ಎಡ್ಜ್ ಆದಂತ ಚೆಂಡು, ಸುಲಭದ ಕ್ಯಾಚ್ ಕಾಯಿ ಸೇರ್ತಾ ಇದೆ. ತನ್ಮೂಲಕವಾಗಿ ಹೋದಾರಿ ಆಘಾತ ಸಂಭವಿಸ್ತಾ ಇದೆ. ಮತ್ತೆ ಬಾರಿ ಎಸೆದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಎಂಡ್ ಆಫ್ ಓವರ್ ನಂಬರ್ 6. ಈಗಾಗಲೇ ISR ಟೈಟನ್ಸ್ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ MAS ತಂಡಕ್ಕೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ